ಪರಿಶುದ್ಧ ಪಂಕ್ತಿ ಇರುವಾಗ ನಾವು ವಾಕ್ಯ ಎಂಬ ಜಲ ಸ್ನಾನದೊಡನೆ ನಾವು ಸಿದ್ಧವಾಗುವಂತರಾಗಿರೋಣ. ಇವತ್ತು ನಾವು ನೋಡುವಂತ ಸಂಗತಿ, ಅಪೊಸ್ತಲನಾದ ಪೌಲನನ್ನ ಸೆರೆಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪಟ್ಟಣಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ, ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡೋಣ. ಅಪೊಸ್ತಲನಾದ ಪೌಲನು ಯಾವ ತಪ್ಪನ್ನು ಸಹ ಅವನು ಮಾಡಲಿಲ್ಲ. ಆದರೆ ಯಾವ ತಪ್ಪಿಂದ ಅವನು ಇವತ್ತು ಏನಂತಂದ್ರೆ ಆ ಚಕ್ರವರ್ತಿಯ ಮುಂದೆ ನಿಲ್ಬೇಕಾಗಿದೆ ಅಂತಂದ್ರೆ, ಅಲ್ಲಿ ನಾವು ನೋಡುವಾಗ ಅವನು ನೋಡುವಾಗ ವಾಕ್ಯದಲ್ಲಿ ನೋಡ್ತೇವೆ, ಅವನು ಹೇಳ್ತಾನೆ, ನೀವು ನನ್ನನ್ನು ಸೆರೆ ಹಿಡಿಲಿಕ್ಕೆ ನಿಮಗೆ ಅರ್ಹತೆ ಇಲ್ಲ, ಯಾಕೆಂದ್ರೆ ನಾನು ರೋಮಾಪುರದ ಹಕ್ಕುದಾರನಾಗಿದ್ದೇನೆ. ಅಂದ್ರೆ ಅವನಿಗೇನಿದೆ ಅಂತಂದ್ರೆ ರೋಮಾಪುರದಲ್ಲಿ ಅವನಿಗೆ ಒಂದು ಏನಂತಂದ್ರೆ ಅಥಾರಿಟಿ ಇದೆ. ಈಗ ನಮಗೆ ಭಾರತದ ಪ್ರಜೆ ಅನ್ನೋದಕ್ಕೋಸ್ಕರವಾಗಿ ನಮಗೆ ಒಂದು ಹಕ್ಕಿದೆ ಅಲ್ವಾ, ಅಂದ್ರೆ ನಮಗೆ ಒಂದು ಐಡೆಂಟಿ ಕಾರ್ಡ್ ಇದೆ. ಐಡಿ ಕಾರ್ಡ್ ತೋರಿಸೋದು ಏನಂತಂದ್ರೆ ನಾವು ಬಂದು ಈ ಒಂದು ಭಾರತ ದೇಶದಲ್ಲಿ ನಾವು ಪ್ರಜೆಗಳು ಎಂಬುದಾಗಿ. ಹಾಗೆ ಅಪೊಸ್ತಲನಾದ ಪೌಲನಿಗೆ ಒಂದು ಐಡಿ ಕಾರ್ಡ್ ಇದೆ, ಅವನು ರೋಮಾಪುರದ ಹಕ್ಕುದಾರನೇ ಎಂಬುದಾಗಿ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನೋಡ್ರಿ, ನೀವು ನನ್ನನ್ನು ಹಿಡಿದು ನನ್ನನ್ನು ವಿಚಾರಿಸಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ, ನಾನು ರೋಮಾಪುರದ ಹಕ್ಕುದಾರನಾಗಿದ್ದೇನೆ, ನನ್ನನ್ನು ಚಕ್ರವರ್ತಿಯ ಬಳಿಗೆ ಕಳಿಸಿ ನಾನು ಅಲ್ಲಿ ಮಾತಾಡ್ಕೊಳ್ತೇನೆ ಅಂತ ಹೇಳ್ತಾನೆ. ಅವನನ್ನು ಏನ್ ಮಾಡ್ತಾರೆ ಅಂದ್ರೆ ರೋಮಾಪುರಕ್ಕೆ ಕಳಿಸ್ತಾ ಇದ್ದಾರೆ. ಅವನ ಹಡಗು ಪ್ರಯಾಣದಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭದಲ್ಲಿ ಅನೇಕ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಹೆಚ್ಚು ಕಡಿಮೆ ವಾಕ್ಯದಲ್ಲಿ ನಾವು ನೋಡ್ತೇವೆ 226 ಜನರು ಆ ಒಂದು ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ದಾರೆ, ಪೌಲನೊಟ್ಟಿಗೆ ಪ್ರಯಾಣಿಸ್ತಾ ಇದ್ದಾರೆ. ಆದರೆ ಅವರು ಆಹಾರವನ್ನು ಸಹ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿ ನಾವು ನೋಡುವಾಗ ಅವರು ಪ್ರಯಾಣಕ್ಕೋಸ್ಕರವಾಗಿ ಸಿದ್ಧತೆ ಮಾಡಿಕೊಂಡು ಇನ್ನೇನು ಪ್ರಯಾಣವನ್ನು ಆರಂಭಿಸ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಯಾಣವನ್ನು ಆರಂಭಿಸ್ತಾ ಇರುವಾಗಲೇ ಅಲ್ಲಿ ಹಡಗು ಏನಾಗುತ್ತೆ ಅಂತಂದ್ರೆ, ಆ ಒಂದು ಗಾಳಿಗೆ ಅದು ಸಿಕ್ಕಿ ಹಾಕಿಕೊಳ್ಳುವಂಥದ್ದನ್ನ ನಾವು ನೋಡ್ಬೋದು. 13ನೇ ವಚನದಲ್ಲಿ ನೋಡ್ತೇವೆ, 9ನೇ ವಚನ ನೋಡ್ತೇವೆ, ಹೀಗೆ ಬಹುಕಾಲ ಕಳೆದು ಹೋಯಿತು, ಮಹಾ ಉಪವಾಸದ ದಿವಸವು ಹಾಗೆ ಹೋಗಿತ್ತು. ಹಾಗಾದ್ರೆ ಇಲ್ಲಿ ಸಮುದ್ರ ಮಾರ್ಗವಾಗಿ ಅವರು ಚಕ್ರವರ್ತಿಯನ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಬಹಳ ದಿನಗಳು ಏನಾಗ್ಬಿಡ್ತು ಅಂತಂದ್ರೆ ಕಳೆದು ಹೋಗ್ಬಿಡ್ತು. ಅಲ್ಲಿ ಪೌಲನ್ ಹೇಳ್ತಿದ್ದಾನೆ, ಮಹಾ ಉಪವಾಸ ದಿನವು ಆರಂಭವಾಯಿತು. ಅಂದ್ರೆ ಎಷ್ಟು ದಿನ ಊಟ ಮಾಡಿಲ್ಲ ಹಗಲು ರಾತ್ರಿ ಅಂದ್ರೆ 14 ದಿವಸ ಅವರು ಊಟ ಮಾಡದೇ ಇದ್ದಾರೆ. ಎಷ್ಟು ದಿವಸ? 14 ದಿವಸ ಅವರು ಊಟ ಮಾಡಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಸಮುದ್ರ ಪ್ರಯಾಣ ಮಾಡೋದು ಬಹಳ ಅಪಾಯಕರವಾದಂಥ ಸಂಗತಿ. ಈಗ ಅವರು ಮಾಡ್ತಿರುವಂತಹ ಪ್ರಯಾಣ ಸಂದರ್ಭದಲ್ಲಿ ಅಂದ್ರೆ ಒಂದು ವೆಕೇಶನ್ ಅನ್ನೋಂಥದ್ದು ಇರುತ್ತೆ. ಇಂತಹ ಸಮಯದಲ್ಲೇ ಸಮುದ್ರದ ಪ್ರಯಾಣವನ್ನು ಆರಂಭಿಸಬೇಕು ಎಂಬುದಾಗಿ ಇರುತ್ತೆ. ಯಾಕಂದ್ರೆ ಸಮುದ್ರ ಪ್ರಯಾಣ ಬಂದು ಅವಾಗಂದ್ರೆ ಅವಾಗ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಂದು ವೇಳೆ ಸಮುದ್ರದಲ್ಲಿ ಸುನಾಮಿ ಬರುವಂತ ಚಾನ್ಸಸ್ ಇದ್ರೆ ಹಡಗುನ ಒಳಗೆ ಬಿಡ್ಲಿಕ್ಕೆ ಅವಕಾಶ ಇಲ್ಲ. ಅಂತ ಒಂದು ಸಂದರ್ಭಗಳು ಏನಾಯ್ತು ಅಂತಂದ್ರೆ, ಪೌಲನು ಪ್ರಯಾಣಿಸ್ತಿರುವಂತ ಸಮಯದಲ್ಲಿ ಅಲ್ಲಿ ನಡೀತಿ ಎಂಬುದಾಗಿ ನೋಡ್ತೇವೆ. ಅದು ಪ್ರಯಾಣಿಸಲಿಕ್ಕೆ ಒಳ್ಳೆ ಸಂದರ್ಭವೂ ಅಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನ್ ಏನ್ ಮಾಡ್ತಿದ್ದಾನೆ ಬರೆಯೋದನ್ನ ನಾವು ನೋಡ್ಬೋದು. ಪೌಲನು, ಜನರೇ, ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವೂ ಬಹು ನಷ್ಟವೂ ಸಂಭವಿಸುತ್ತೆ ಎಂದು ನನಗೆ ತೋರುತ್ತದೆ ಎಂದು ಅವರನ್ನ ಎಚ್ಚರಿಸಿದರು. ಇಲ್ಲಿ ಅಪೊಸ್ತಲನಾದ ಪೌಲನು ಜನರಿಗೆ ಹೇಳ್ತಾ ಇದ್ದಾನೆ, ಇವಾಗ ನಾವು ಪ್ರಯಾಣಿಸ್ತಿರುವಂಥದ್ದು ಸಹ ಅದು ಒಳ್ಳೇದು ಅಲ್ಲವೇ ಅಲ್ಲದೆ, ಈ ಪ್ರಯಾಣದಿಂದ ನಮಗೆ ಯಾವುದೋ ಒಂದು ಕಷ್ಟವೋ ನಷ್ಟವೋ ಸಂಕಟವೋ ಏನೋ ಒಂದು ಸಂಭವಿಸ್ಲಿಕ್ಕಿದೆ ಅಂತ ಅಂದ್ರು. ಆದರೆ ಈ ಜನರು ಏನ್ ಮಾಡೋದು ಅಂತಂದ್ರೆ, ಆ ಅಪೊಸ್ತಲನಾದ ಪೌಲನು ಹೇಳಿದಂತ ಮಾತಿಗೆ ಅವರು ಕಿವಿಗೊಡ್ಲಿಲ್ಲ. ಏನಕ್ಕೆ ಕಿವಿಗೊಡ್ಲಿಲ್ಲ? ಅಪೊಸ್ತಲನಾದ ಪೌಲನು ಹೇಳಿದ ಮಾತುಗಳಿಗೆ ಕಿವಿಗೊಡ್ಲಿಲ್ಲ. ಅಂದ್ರೆ ಅವ್ರು ಏನ್ ಅನ್ಕೊಂಡ್ರು ಅಂದ್ರೆ, ಇವನೊಬ್ಬ ಸಾಧಾರಣವಾದಂತ ವ್ಯಕ್ತಿ, ಇವನು ಹೇಳುವಂತ ಮಾತನ್ನ ನಾವು ಕೇಳ್ಬೇಕಾ ಎಂಬುದಾಗಿ ತಿಳ್ಕೊಂಡ್ರು. ಇಲ್ಲಿ ನಾವು ನೋಡುವಾಗ ಇವರನ್ನೆಲ್ಲ ಕರ್ಕೊಂಡು ಹೋಗ್ತಿರೋದಂತ ಯಾರಾದ್ರೂ ಒಬ್ಬ ಶತಾಧಿಪತಿ. ಅವನೇನ್ ಮಾಡ್ತಿದ್ದಾನೆ ಅಂತಂದ್ರೆ, ಪೌಲನು ಹೇಳಿದ ಮಾತುಗಳಿಗೆ ಕಿವಿಗೊಡದೆ ಅವನು ಓಡುವಾಗ ಯಾರು ಕೇಳ್ತಿದ್ದಾನೆ? ಹಡಗನ್ನ ನಡೆಸುವಂತ ನಾವಿಕರಿಗೆ ಕೇಳ್ತಾ ಇದ್ದಾನೆ. ಈ ಹಡಗು ಸರಿಯಾಗಿ ಪ್ರಯಾಣಿಸುತ್ತಾ ನಾವು ಹೋಗಿ ತಲುಪ್ತೇವಾ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆ ನಾವಿಕನನ್ನ ವಿಚಾರಿಸ್ತಾನೆ. 11ನೇ ವಚನದಲ್ಲಿ ನೋಡ್ತೇವೆ, ಆದರೆ ಪೌಲನು ಹೇಳಿದ ಮಾತುಗಳಿಗಿಂತಲೂ ನಾವಿಕನು ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟರು. ಹಲ್ಲೆಲೂಯಾ. ಆದರೆ ಪೌಲನು ಹೇಳಿದಂತ ಮಾತುಗಳಿಗೆ ಅವರು ಲಕ್ಷ್ಯ ಕೊಟ್ಟಿದ್ರು. ಲಕ್ಷ್ಯ ಅಂತಂದ್ರೆ ಹೇಳ್ರಿ, ಲಕ್ಷ್ಯ ಅಂದ್ರೆ ದುಡ್ಡಲ್ಲ, ಗಮನ ಕೊಡ್ಲಿಲ್ಲ ಅಂತೆ. ಪೌಲನು ಹೇಳಿದಂತ ಮಾತುಗಳಿಗೆ ಗಮನ ಕೊಡ್ಲಿಲ್ಲ. ಆದರೆ ಯಾರಿಗೆ ಗಮನ ಕೊಟ್ಟರು ಅಂತಂದ್ರೆ, ಹಡಗಿನ ಯಜಮಾನನಿಗೆ ಗಮನ ಕೊಟ್ಟರು. ಎರಡನೇದಾಗಿ ಅದನ್ನು ನಡೆಸುವಂತ ನಾವಿಕನಿಗೆ ಗಮನ ಕೊಟ್ಟರು. ಹಾಗಾಗಿ
ಅವ್ರು ಏನು ಮಾಡಿದ್ರು ಅಂತಂದರೆ, ನಾವಿಕ ಹೇಳ್ದಾಗೆ ಕೇಳಿದ್ರೆ ಯಜಮಾನ ಹೇಳ್ದಾಗೆ ಕೇಳಿ ಮುಂದೆ ಪ್ರಯಾಣಿಸ್ತಾ ಇದ್ದಾರೆ. ಆ ವಾಕ್ಯದಲ್ಲಿ ನಾವು ಕೆಳಗಡೆ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಈಶಾನ್ಯ ಎಂಬ ಪೂರ್ವ ವಾಯು ಎಂಬ ಹುಚ್ಚು ಗಾಳಿಯು ಒಡೆಯಿತು ಎಂಬುದಾಗಿ. ಹಾಗಾದರೆ ಅಲ್ಲಿ ಒಂದು ದೊಡ್ಡ ಒಂದು ಸುನಾಮಿ ಏನಾಗುತ್ತೆ ಅಲ್ಲಿ ಬರುತ್ತೆ. ಸುನಾಮಿ ಬಂದಾಗ ಏನಾಗುತ್ತೆ ಅಂತಂದರೆ, ಪೌಲನು ಹೇಳಿದಂಥ ಮಾತುಗಳು ಆಗ ಅವರಿಗೆ ನೆನಪಾಗುತ್ತೆ. ಹಲ್ಲೆಲೂಯ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ, ನಾವು ದೇವರ ಮಕ್ಕಳ ಮಾತುಗಳಿಗಿಂತಲೂ ಇಲ್ಲ ದೇವರ ಮಾತುಗಳಿಗಿಂತಲೂ ನಾವು ಮನುಷ್ಯರ ಮಾತುಗಳನ್ನು ಬಹಳವಾಗಿ ನಂಬ್ತೇವೆ. ದೇವ ಸೇವಕರು ಹೇಳುವಂಥ ಮಾತಿಗಿಂತಲೂ ನಾವು ಮನುಷ್ಯರ ಮಾತುಗಳನ್ನ ಏನು ಮಾಡ್ತೇವೆ, ಬಹಳವಾಗಿ ನಂಬ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಉತ್ತಮ ಎಂಬುದಾಗಿ. ಯಾರನ್ನು ಆಶ್ರಯಿಸಬೇಕು? ಯೆಹೋವನನ್ನು ಆಶ್ರಯಿಸಬೇಕು. ಆತನ ಮಾತನ್ನ ಕೇಳುವುದು ಉತ್ತಮವಾಗಿದೆ ಎಂಬುದಾಗಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದ್ರೆ, ನಾವು ದೇವರ ಮೇಲೆ ಇಡುವಂಥ ನಂಬಿಕೆಗಿಂತಲೂ ಮನುಷ್ಯರ ಮೇಲೆ ನಮ್ಮ ನಂಬಿಕೆ ಅಧಿಕವಾಗಿಬಿಡುತ್ತೆ. ನಮ್ಮ ನಂಬಿಕೆ ಯಾರ ಮೇಲೆ ಇರುತ್ತೆ? ಮಕ್ಕಳ ಮೇಲೆ ಇರುತ್ತೆ. ನಮ್ಮ ನಂಬಿಕೆ ಯಾರ ಮೇಲೆ ಇರುತ್ತೆ? ಗಂಡನ ಮೇಲೆ ಇರುತ್ತೆ. ನಮ್ಮ ನಂಬಿಕೆ ತಂದೆ ತಾಯಿಗಳ ಮೇಲಿರುತ್ತೆ. ನಮ್ಮ ನಂಬಿಕೆ ಸ್ನೇಹಿತರ ಮೇಲಿರುತ್ತೆ. ನಮ್ಮ ನಂಬಿಕೆ ಬಂಧು ಬಳಗದ ಮೇಲಿರುತ್ತೆ. ಆದರೆ ನಾವೆಲ್ಲ ಮನುಷ್ಯರ ಮೇಲೆ ನಂಬಿಕೆಗಳನ್ನು ಇಡುವಾಗ ಅದು ಆರಂಭದಲ್ಲಿ ಹೇಗಿರುತ್ತೆ ಅಂತಂದರೆ ಸಂತೋಷಕರವಾಗಿರುತ್ತೆ. ಆ ಮನುಷ್ಯರ ಮೇಲೆ ಭರವಸೆ ಇಡುವಾಗ ಅದು ಆಶೀರ್ವಾದಕರವಾಗಿ ಇರುತ್ತೆ. ಅದು ಏನಂತಂದರೆ ನಮಗೆ ವಿಶ್ರಾಂತಿ ಕೊಡುವ ಹಾಗೆ ಇರುತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲವಾಗೇ ಇರುತ್ತೆ. ಯಾರ ಮೇಲೆ ಭರವಸೆ ಇಡುವಾಗ? ಮನುಷ್ಯರ ಮೇಲೆ ಭರವಸೆ ಇಡುವಾಗ ಎಲ್ಲ ಕಾರ್ಯಗಳು ಕೈಗೂಡುವ ಹಾಗೆ, ಎಲ್ಲವೂ ಸಮಾಧಾನಕರವಾಗೇ ಇರುವಂಥದ್ದಾಗಿದೆ. ಆದರೆ ಕೆಲವು ದಿನಗಳ ಆದ ನಂತರ ಆರಂಭದಲ್ಲಿ ಮನುಷ್ಯರ ಮಾತು ನಮ್ಮನ್ನು ಎಷ್ಟು ಧೈರ್ಯಪಡಿಸುತ್ತೋ ಅದೇ ಪ್ರಕಾರವಾಗಿ ಅಂತ್ಯದಲ್ಲಿ ಮನುಷ್ಯರ ಮಾತು ಅಷ್ಟೇ ನಮ್ಮನ್ನು ಕುಗ್ಗಿಸುವಂಥದ್ದಾಗಿರುತ್ತೆ, ಅಷ್ಟೇ ನಮಗೆ ಶಾಪಗ್ರಸ್ತವಾಗಿರುತ್ತೆ. ಹಲ್ಲೆಲೂಯಾ. ಅಷ್ಟೊಂದು ಏನಂತಂದರೆ ನಮಗೆ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಯಾವುದು? ಮನುಷ್ಯರ ಮಾತುಗಳು. ಆರಂಭದಲ್ಲಿ ಸಂತೋಷ ಇರುತ್ತೆ, ಆದರೆ ಅಂತ್ಯದಲ್ಲಿ ನಾವು ಮನುಷ್ಯರ ಮಾತಿನ ಮುಖಾಂತರವಾಗಿ ಮನುಷ್ಯರು ಕೊಡುವಂಥ ಏನಂತಂದರೆ ಸಮಾಧಾನದ ಉತ್ತರವಾಗಿರ್ಬೋದು, ಮನುಷ್ಯರು ಕೊಡುವಂತಹ ವಾಗ್ದಾನಗಳಾಗಿರ್ಬೋದು, ಅವೆಲ್ಲವೂ ಏನಾಗಿರುತ್ತೆ ಅಂದರೆ ಕೊನೆಯದಾಗಿ ನಷ್ಟವನ್ನು ಕೊಡುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಹಾಗಾಗಿಯೇ ದೇವರೇ ಮೊದಲೇ ನಮಗಾಗಿ ಬರೆಸಿಟ್ಟರು, ನೀವು ಮನುಷ್ಯರಲ್ಲಿ ಭರವಸೆಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಉತ್ತಮ. ಹಲ್ಲೆಲೂಯ. ಹಾಗಾದರೆ ಇವತ್ತು ನಿಮ್ಮ ನಂಬಿಕೆ ಯಾರ ಮೇಲೆ ಎಂಬುದನ್ನು ನೀವು ಪರೀಕ್ಷಿಸಿಕೊಂಡವರಾಗಿರಬೇಕು. ಅದಕ್ಕೆ ಕರ್ತನಾದ ದೇವರು ಇವತ್ತು ಅಪೊಸ್ತಲನ ಪೌಲನ ಒಂದು ಮುಖಾಂತರವಾಗಿ ನಮಗೆ ಹೇಳಿಕೊಡುವಂಥದ್ದು ಏನಂತಂದರೆ, ಜನರೆಲ್ಲರೂ ನಾವಿಕರ ಮೇಲೆ ನಂಬಿಕೆ ಇಟ್ಟರೆ ಹೊರತು ಅಡಗಿನ ಯಜಮಾನರ ಮೇಲೆ ನಂಬಿಕೆ ಇಟ್ಟರೆ ಹೊರತು ಅಲ್ಲಿ ಅಪೊಸ್ತಲನ ಪೌಲನ ಒಬ್ಬ ದೈವ ಭಯಭಕ್ತಿ ಉಳ್ಳಂಥ ಒಬ್ಬ ಮನುಷ್ಯನಾಗಿದ್ದಾನೆ, ಅವನು ಹೇಳುವಂಥ ಮಾತಿನ ಮೇಲೆ ನಂಬಿಕೆ ಇಡಲಿಲ್ಲ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನೀವು ಉನ್ನತಿಗೆ ಬರ್ತೀರಾ ಅಂತ ಎಷ್ಟೇ ಹೇಳಿದ್ರು ಬರೋದಿಲ್ಲ ಅಲ್ವಾ? ನಮಗೆ ಯಾರಾದರೂ ಕೊಟ್ಟರೆ ನಾವೇನು ಮಾಡ್ತೀವಿ ಅಂದರೆ ನಾವು ಉನ್ನತಿಗೆ ಬರ್ತೇವೆ ಅನ್ನೋದ್ರ ಮೇಲೆ ನಮ್ಮ ನಂಬಿಕೆ ಇರುತ್ತೆ. ಹಾಗಾಗಿ ಇವತ್ತು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮನುಷ್ಯರು ಕೊಡುವಂಥ ಸಹಾಯ ಆರಂಭದಲ್ಲಿ ಸಂತೋಷವನ್ನು ಕೊಡುವಂಥದ್ದಾಗಿರುತ್ತೆ. ಆ ಸಂತೋಷವನ್ನು ಕೊಡುವಂಥದ್ದಾಗಿರುತ್ತೆ. ಅದು ಹೇಗೆ ಇರುತ್ತೆ ಅಂತಂದರೆ ಬೆಳಗ್ಗೆ ಅರಳುವ ಹೂವಿನ ಹಾಗೆ ಇರುತ್ತೆ. ಏನಂತೆ ಮನುಷ್ಯರು ಕೊಡುವಂಥ ಸಹಾಯ ಬೆಳಗ್ಗೆ ಹೂ ಹೇಗೆ ಅರಳುತ್ತೋ ಆ ರೀತಿಯಾಗಿರುತ್ತೆ. ಆದರೆ ಹೂ ಸಂಜೆಗೆ ಏನಾಗಿರುತ್ತೆ? ಅದು ಬಾಡಿ ಹೋಗಿರುತ್ತೆ. ಹಾಗೆಯೇ ಇವತ್ತು ನಿಮ್ಮ ಮಕ್ಕಳು ಮಾಡುವಂಥ ಸಹಾಯ ಆಗಿರ್ಬೋದು, ಬೇರೆ ಯಾರೇ ಮನುಷ್ಯರು ಮಾಡುವಂಥ ಸಹಾಯ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳು ಮಾಡುವಂಥ ಸಹಾಯವಾಗಿರ್ಬೋದು, ಅದೆಲ್ಲ ಆರಂಭದಲ್ಲಿ ಹೇಗಿರುತ್ತೆ ಅಂತಂದರೆ ಹೂವು ಹರಳುವಾಗ ಹೇಗೆ ಚೆನ್ನಾಗಿರುತ್ತೆ ಆ ರೀತಿಯಾಗಿರುತ್ತೆ. ಆದರೆ ಸಂಜೆಗೆ ಬರುವಾಗ ಅದು ಬಾಡಿ ಹೋಗುತ್ತೆ. ಹಲ್ಲೆಲೂಯಾ. ದಿನ ದಿನಕ್ಕೆ ಅದು ಬಾಡಿ ಹೋಗುವಂಥದ್ದಾಗಿರುತ್ತೆ. ಆದರೆ ಕರ್ತನ ಮೇಲೆಯೂ ಭರವಸೆ ಇಡುವಾಗ ನಿನ್ನ ಜೀವಿತ ಈಗ ಅರಳಿದು ಕೊನೆಯವರೆಗೂ, ಯುಗದ ಸಮಾಪ್ತಿಯವರೆಗೂ ಆತನ ಹೇಳಿದ, ನಾನು ನಿನ್ನನ್ನು ಕೈ ಬಿಡುವುದೇ ಇಲ್ಲ, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಆತನ ವಾಗ್ದಾನವನ್ನು ಮಾಡಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಅದಕ್ಕೆ ನಾವು ಒಂದು ಏನಂತಂದ್ರೆ ದೇವರ ಮನುಷ್ಯನ ಮಾತನ್ನ ಅಂಗೀಕಾರ ಮಾಡುವಂತರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಾಂದ್ರೆ ದೇವರ ಮಾತನ್ನ ಅಂಗೀಕಾರ ಮಾಡುವಂತರಾಗಿರ್ಬೇಕು. ಇಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಪೌಲನ ಮಾತನ್ನು ಅವರು ಕೇಳದೇ ಇದ್ದಿದ್ದರಿಂದ ಅಲ್ಲಿ ಒಂದು ದೊಡ್ಡ ತುಫಾನು ಬರಲಿಕ್ಕೆ ಆರಂಭವಾಗುತ್ತಿದೆ. ಹಲ್ಲೆಲೂಯಾ. ಹಾಗಾದ್ರೆ ತುಫಾನು ಯಾಕೆ ಬಂತು ಅಂದ್ರೆ ದೇವ ಮನುಷ್ಯನ ಮಾತನ್ನ ಕೇಳಲಿಲ್ಲ. ಬರ್ಲಿಕ್ಕೆ ಕಾರಣ ಏನಾಯ್ತು ಅಂದ್ರೆ ಮನುಷ್ಯರ ಮೇಲೆ ಲಕ್ಷ್ಯ ಇಟ್ಟಿದ್ದಕ್ಕೆ. ಯಾರ ಮೇಲೆ ಲಕ್ಷ್ಯ ಇಟ್ರು? ಮನುಷ್ಯರ ಮೇಲೆ. ಹೇಳ್ರಿ,
ಮನುಷ್ಯರ ಮೇಲೆ ದೃಷ್ಟಿನೇ ಇಟ್ರು. ಯಾರ ಮೇಲೆ ದೃಷ್ಟಿ ಇಟ್ರು? ನಿದ್ರೆ ಬರೋರಲ್ಲ ಹೇಳ್ರಿ, ಮನುಷ್ಯರ ಮೇಲೆ. ಮನುಷ್ಯರ ಮೇಲೆ ಹೇಗೆ? ಮನುಷ್ಯರ ಮೇಲೆ ಕಣ್ಣನ್ನ ಇಟ್ಟಿದ್ರಿಂದಲೇ ತುಫಾನು ಸಮುದ್ರದ ಮೇಲೆ ಬಂತು. ಹಲ್ಲೆಲೂಯಾ. ನೀವು ಏನಾದ್ರು ಮನುಷ್ಯರ ಮೇಲೆ ಏನ್ ಮಾಡ್ಬೇಕು? ನಂಬಿಕೆ ಇಟ್ರೆ ನಿಮ್ಮ ಜೀವಿತದಲ್ಲಿಯೂ ತುಫಾನು ಬರುವಂಥದ್ದು ಸಾಮಾನ್ಯವಾದದ್ದೇ. ಹಲ್ಲೆಲೂಯಾ. ಬಿರುಗಾಳಿ ಬರುವಂಥದ್ದು ಸಾಮಾನ್ಯನೇ. ಅಯ್ಯೋ ಬಿರುಗಾಳಿ ಬಂತು ಅಂತಂದ್ರೆ ನೀನ್ ದೇವ್ರ ಮೇಲೆ ಭರವಸೆ ಇಟ್ಟಿಲ್ಲ, ಮನುಷ್ಯನ ಮೇಲೆ ಭರವಸೆ ಇಟ್ಟು. ಹಲ್ಲೆಲೂಯಾ. ಎಷ್ಟು ಉತ್ತಮವಾಗಿ ಕರ್ತನಾದ ದೇವರು ನಮಗೆ ವಾಕ್ಯವನ್ನು ಬರೆಸಿಟ್ಟಿದ್ದಾನೆ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಉತ್ತಮ. ಹೇಳ್ರಿ, ಮನುಷ್ಯರಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ರಿ ನೋಡೋಣ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಉತ್ತಮವಾಗಿದೆ. ಹಲ್ಲೆಲೂಯಾ. ಆತನನ್ನ ಆಶ್ರಯಿಸುವಂತವರಾಗಿರ್ಬೇಕು. ಆಮೇಲೆ ಹೇಳ್ರಿ, ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಪ್ರಯಾಣಿಸ್ತಾ ಇದ್ದಾರೆ. ಈಶಾನ್ಯ ಪೂರ್ವ ವಾಯು ಉಚ್ಚುಗಾಳಿ ಆ ಒಂದು ಹಡಗಿಗೆ ಹೊಡೆದು ಅವ್ರು ಏನಾಗ್ತಿದ್ದಾರೆ ಅಂತಂದ್ರೆ ಹಡಗಿನ ದೋಣಿಯನ್ನ ಏನಂತಂದ್ರೆ ಭದ್ರಪಡಿಸಿಕೊಳ್ತಿದ್ದಾರೆ. ಅದನ್ನ ಹೇಗೋ ಮಾಡಿ ದಡ ಸೇರಿಸಬೇಕೆಂಬುದಾಗಿ ಪ್ರಯತ್ನಿಸ್ತಿದ್ದಾರೆ. ಆದ್ರೆ ಅವರಿಂದ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ 20ನೇ ವಚನ ಹೇಳುತ್ತೆ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದ್ರಿಂದ ತಪ್ಪಿಸಿಕೊಂಡೆವು ಎಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಏನಂತೆ? ಮನುಷ್ಯರ ಮೇಲೆ ಭರವಸೆ ಬಿಡುವುದರಿಂದ ಏನಾಗುತ್ತೆ ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಬರೆಸಿರೋದನ್ನ ನಾವು ನೋಡ್ತೇವೆ. ಇಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರವಾಗಲಿ ಅವರಿಗೆ ಕಾಣಿಸಲೇ ಇಲ್ಲ. ಕೆಲವೊಂದು ಸಾರಿ ಏನಂತಂದ್ರೆ ಮನುಷ್ಯರಿಂದ ಕೈ ಬಿಡಲ್ಪಟ್ಟಂತಹ ಸಮಯದಲ್ಲಿ ನಮಗೆ ದೇವರು ಕಾಣಿಸಲ್ಲ, ದೇವ ಸೇವಕರು ಕಾಣಿಸಲ್ಲ. ಈಗ ಸಮುದ್ರದಲ್ಲಿ 226 ಜನ ಪ್ರಯಾಣಿಸ್ತಾ ಇದ್ದಾರೆ, 76 ಜನ ಪ್ರಯಾಣಿಸ್ತಿದ್ದಾರೆ. ಅವರಿಗೆ ಸೂರ್ಯನೂ ಕಾಣಿಸ್ತಾ ಇಲ್ಲ, ನಕ್ಷತ್ರನೂ ಕಾಣಿಸ್ತಾ ಇಲ್ಲ. ಯಾರನ್ನ ಬೇಡಿಕೊಳ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮನುಷ್ಯರ ಕೈ ಬಿಡುವಂತ ಸಂದರ್ಭದಲ್ಲಿ ಹಾಗೆ ಆಗುವಂಥದ್ದು. ನಮಗೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಆ ಸಮಯದಲ್ಲಿ ದೇವರು ಕಾಣಿಸೋದಿಲ್ಲ. ಸೂರ್ಯ ಅಂತಂದ್ರೆ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆಮೇಲೆ ಆದ್ರೆ ಆತನು ಕಾಣಿಸೋದಿಲ್ಲ. ನಕ್ಷತ್ರ ಅಂತ ಯಾರು ಅಂತಂದ್ರೆ ಈ ಲೋಕದಲ್ಲಿರುವಂತ ಸೇವಕರು. ಹೋಗಿ ಅವ್ರ ಹತ್ರನೇ ಹೇಳ್ಕೊಳ್ಳೋಣ ಅಂತಂದ್ರೆ ಅವರು ನಮಗೆ ಆವಾಗ ನೆನಪಿಗೆ ಬರೋದಿಲ್ಲ. ಆದ್ರೆ ಇವರು ವಾಕ್ಯದಲ್ಲಿ ನೋಡ್ತೇವೆ, ಅವರಿಗೆ ಸೂರ್ಯನು ನಕ್ಷತ್ರವು ಯಾವುದೂ ಕಾಣಿಸಲಿಲ್ಲ ಎಂಬುದಾಗಿ. ಯಾಕಂದ್ರೆ ಅವರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಬಹಳ ಕೆಟ್ಟದಾಗಿತ್ತು. ಇಲ್ಲಿ ನಾವು ನೋಡ್ತೇವೆ, ದೊಡ್ಡ ಬಿರುಗಾಳಿ ಹೊಡೆದದ್ರಿಂದ ತಪ್ಪಿಸಿಕೊಂಡು ಎಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಹಾಗಾದ್ರೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು, ನಾವು ಹೋಗಿ ರೋಮಾಪುರದ ಪಟ್ಟಣಕ್ಕೆ ಹೋಗಿ ತಲುಪ್ತೇವೆ ಅಂತ ಒಂದು ನಿರೀಕ್ಷೆ ಅವರೊಳಗೆ ಇತ್ತು. ಆ ನಿರೀಕ್ಷೆಯನ್ನೇ ಸಹ ಏನ್ ಮಾಡಿದ್ರು ಅಂದ್ರೆ ಕಳೆದುಕೊಂಡು ಬಿಟ್ರು. ನೋಡ್ರಿ, ಒಬ್ಬ ಮನುಷ್ಯರ ಮೇಲೆ ಭರವಸೆ ಇಡುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾರೆ, ಏನಾದ್ರೂ ಒಂದು ಮಿರೇಕಲ್ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋಂಥದ್ದನ್ನ ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಕಳೆದುಕೊಂಡು ಬಿಡ್ತೀವಿ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ ನಾವು ಎಷ್ಟು ಮನುಷ್ಯರನ್ನ ಆತುಕೊಳ್ತೀವೋ ನಮಗೆ ಅಷ್ಟು ದೊಡ್ಡ ತುಫಾನುಗಳೇ ಎದುರಾಗುವಂಥದ್ದಾಗಿದೆ, ಭಯಂಕರವಾದಂಥ ತುಫಾನುಗಳು. ಅವ್ರು ಹೇಳ್ತಾರೆ, ವಾಕ್ಯದಲ್ಲಿ ನೋಡ್ತೇವೆ, ಆ ಮನುಷ್ಯರನ್ನ ನಂಬಿ ಅಂದ್ರೆ ಹಡಗಿನಲ್ಲಿ ಇರುವಂತ ಯಜಮಾನನ ನಾವಿಕರನ್ನು ನಂಬಿ ನಾವು ಮುಂದೆ ಬಂದಿದ್ರಿಂದ ಇಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ನಮಗೆ ದೇವರು ಕಾಣಿಸ್ಲಿಲ್ಲ, ದೇವ ಸೇವಕರು ಕಾಣಿಸ್ಲಿಲ್ಲ, ಅದನ್ನೇ ಆತುಕೊಂಡ್ಬಿಟ್ವಿ. ಈಗ ನಮ್ಮ ಮೇಲೆ ಏನಿದೆ? ದೊಡ್ಡ ಬಿರುಗಾಳಿ ಆವರಿಸಿ. ಹಾಗಾದ್ರೆ ಇದರಿಂದ ನಾವು ಈ ಕಷ್ಟದಿಂದ ನಾವು ಮೇಲಕ್ಕೆ ಬರ್ತೀವ ಅನ್ನೋಂಥದ್ದು ಸಹ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇವತ್ತು ದೊಡ್ಡ ಬಿರುಗಾಳಿ ಹಡಗಿಗೆ ಬೀಸಲ್ಪಟ್ಟಿದೆ. ಇವತ್ತು ಹಾಗೆ ಪರಿಸ್ಥಿತಿಗಳು ಏನಾಗುತ್ತೆ ಅಂತಂದ್ರೆ ಮನುಷ್ಯರ ಮೇಲೆ ಭರವಸೆ ಇಡುವಾಗ ನಮಗೆ ದಿಕ್ಕು ಕಾಣದ ಹಾಗೆ ನಮ್ಮ ನಿರೀಕ್ಷೆಯನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿ ಪುನಃ ನಾವು ದೇವರ ಬಳಿಯಲ್ಲಿ ಹೊಂದಿಕೊಳ್ತೇವೆ ಅನ್ನೋಂಥ ನಿರೀಕ್ಷೆಯನ್ನು ಸಹ ಏನ್ ಮಾಡ್ತೇವೆ? ಕಳೆದುಕೊಂಡ್ಬಿಡ್ತೇವೆ. ಇಲ್ಲ, ನಮ್ಮ ಸೇವಕರಾದ್ರೂ ಪ್ರಾರ್ಥನೆ ಮಾಡಿದ್ರೆ ನನ್ನ ಜೀವಿತದಲ್ಲಿ ನಾನು ಏನ್ ಕಳೆದುಕೊಂಡಿದ್ದೇನೋ ಅದನ್ನು ಪಡ್ಕೊಳ್ತೇನೆ ಅನ್ನೋಂಥ ನಿರೀಕ್ಷೆಯನ್ನು ಸಹ ನಾವು ಕಳ್ಕೊಂಡ್ಬಿಡ್ತೇವೆ. ಯಾಕೆ ಅಂತಂದ್ರೆ ಮನುಷ್ಯರ ಮೇಲೆ ಭರವಸೆ. ಹಲ್ಲೆಲೂಯಾ. ಅಂದರೆ
ಇವತ್ತು ನಾವು ತಿಳ್ಕೊಳ್ಳುವಂಥದ್ದು ಏನಂತಂದ್ರೆ, ಮನುಷ್ಯರ ಮೇಲೆ ಭರವಸೆಗಿಂತ ಯೆಹೋವನನ್ನ ಆಶ್ರಯಿಸುವುದು ಉತ್ತಮ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಂಥ ಸಂಗತಿ ಏನಂತಂದ್ರೆ, ಇವರು ಪ್ರಯಾಣಿಸ್ತಾ ಇದ್ದಾರೆ. ಆದರೆ ಪೌಲನ್ ಏನು ಮಾಡ್ತಿದ್ದಾನೆ ಅಂತಂದ್ರೆ, ಈ ಜನರು ಯಾವ ಜನರು ಹಡಗಿನಲ್ಲಿ ಪ್ರಯಾಣಿಸ್ತಿರುತ್ತಾರೆ. 276 ಜನ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. ಎಷ್ಟು ಜನ? 276 ಜನ ನಿರೀಕ್ಷೆ ಕಳ್ಕೊಂಡಿದ್ದಾರೆ. ಇನ್ನು ನಾವು ಬದುಕಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ವಾಪಸ್ ಅವರ ಪೌಲನು ಧೈರ್ಯ ತುಂಬುತ್ತಾ ಇದ್ದಾನೆ. ಆಮೇಲೆ ಹೇಳ್ರಿ.